ಇನ್ನು ಈ ಯುದ್ಧದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ದರದಲ್ಲಿ ಮತ್ತೆ ಏರಿಕೆಯಾಗುವಂತ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಬ್ಯಾರೆಲ್ ಬ್ರೆಂಟ್ ಕಚ್ಚಾ ತೈಲದ ಬೆಲೆ $115ಗೆ ಏರಿಕೆಯಾಗಿದೆ. ಬ್ಯಾರೆಲ್ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಈಗ ಏರಿಕೆಯಾಗಿರುವಂತದ್ದು. ಮತ್ತೊಮ್ಮೆ ಅಮೆರಿಕ ಇರಾನ್ ನಡುವೆ ಯುದ್ಧ ಮುಂದುವರೆದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಮತ್ತೆ ಏರಿಕೆಯಾಗಿದೆ. 110 ಇದೀಗ $115ಗೆ ಏರಿಕೆಯಾಗಿರುವಂತದ್ದು. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ಅಂತಾರಾಷ್ಟ್ರ ಅಂದಾಗ ನಾವು ಕೂಡ ಬರ್ತೀವಿ, ನಮ್ಮಲ್ಲೂ ಕೂಡ ಈಗ ಕಚ್ಚಾ ತೈಲದ ಬೆಲೆ ಏರಿಕೆಯ ಬಿಸಿ ತಟ್ಟುತ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗೋ ಸಾಧ್ಯತೆಗಳು ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಏರಿಕೆಯ ಬಿಸಿ ತಟ್ಟುವುದಕ್ಕೆ ಈಗ ಮುಂದುವರಿದಂತೆ $115ಗೆ ಏರಿಕೆ ಆಗಿರುವಂತದ್ದು. ಹಾರ್ಮುಜ್ ಜಲಸಂಧಿ ಬಂದ್ ಆಗಿದ್ದೇ ಇದಕ್ಕೆ ಕಾರಣ. ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಅಥವಾ ಆ ಹಾರ್ಮುಜ್ನಿಂದ ಬೇರೆ ಯಾವ ಹಡಗುಗಳು ಇದೆ, ಯಾವ ರಾಷ್ಟ್ರದ ಹಡಗುಗಳಿದೆ ವಾಪಸ್ ಹೋಗೋಕಾಗ್ತಾ ಇಲ್ಲ. ಅದರಲ್ಲಿ ನಾವು ಕೂಡ ಇದ್ದೀವಿ. ಆದ್ರೆ ಒಂದು ಉಪಯೋಗ ಅಂದ್ರೆ ಇರಾನ್ ನಮಗೆ ಎರಡೆರಡು ಹಡಗುಗಳನ್ನ ವಾಪಸ್ ನಮ್ಮ ಭಾರತಕ್ಕೆ ತರಿಸ್ಕೊಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೆ. ಆದ್ರೂ ಕೂಡ ಅಂತಾರಾಷ್ಟ್ರೀಯವಾಗಿ ನೋಡ್ತಾ ಹೋದಾಗ, ಜಗತ್ತಿನಾದ್ಯಂತ ನೋಡ್ತಾ ಹೋದಾಗ ಈ ಬೆಲೆ ಏರಿಕೆ ಅನ್ನುವಂಥದ್ದು ಮುಂದುವರಿಯುತ್ತೆ.